ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ಒಂದು ತರಗತಿಯಲ್ಲಿ ನಾವು n ಟರ್ಮ್ಸ್ ಮೇಲೆ 10 ಪ್ರಾಬ್ಲಮ್ಸನ್ನು ಬಿಡಿಸಿದ್ವಿ. ಸೊ ಈ ಒಂದು ತರಗತಿಯಲ್ಲಿ ನಾವು n ಟರ್ಮ್ಸ್ ಮೇಲೆ ಒಂದಷ್ಟು ಪ್ರಾಬ್ಲಮ್ಸನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲನೇ ಲೆಕ್ಕ ಹೀಗಿದೆ: ಒಂದು ತ್ರಿಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ಅತ್ಯಂತ ಚಿಕ್ಕ ಕೋನ 50 ಡಿಗ್ರಿ ಆದರೆ ಉಳಿದೆರಡು ಕೋನಗಳನ್ನು ಕಂಡುಹಿಡಿಯಿರಿ. In a triangle, interior angles are in the AP. The least angle is 50 degree. Then find the other two angles. ಇಲ್ಲೇನಿದೆ, ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ ABC. ಆ ಟ್ರಯಾಂಗಲ್ಸ್ ಏನಿದೆ ಅಂತ ಹೇಳ್ತಾ ಇದ್ದಾರೆ, ಆ ಸಮಾಂತರ ಶ್ರೇಣಿಯಲ್ಲಿ ಇದೆ ಅಂತ ಹೇಳ್ತಾರೆ. ಸಮಾಂತರ ಶ್ರೇಣಿ ಅಂದರೆ A1, A2, A3. ಸೊ ಇಲ್ಲಿ ಮೂರು ಕೋನಗಳಂದರೆ ಮೊದಲನೇ ಕೋನ ಏನಾಯಿತು, A1 ಆಯಿತು. ಎರಡನೇ ಕೋನ ಏನಾಯಿತು, A2 ಆಯಿತು. ಮೂರನೇ ಕೋನ ಏನಾಯಿತು, A3 ಆಯಿತು. ಇಲ್ಲಿ ಮೊದಲನೇ ಕೋನ ಕೊಟ್ಬಿಟ್ಟಿದ್ದಾರೆ. ಮೊದಲನೇ ಕೋನ ಕೊಟ್ಟಿದ್ದಾರೆ ಎಷ್ಟು ಡಿಗ್ರಿ, 50 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಉಳಿದೆರಡು ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಇಲ್ಲೂ ಉಳಿದೆರಡು ಕೋನಗಳಂದರೆ A2 ಮತ್ತು A3ನ ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ, ಇನ್ ಟ್ರಯಾಂಗಲ್ ABC ಕೋನಗಳು ಯಾವ್ಯಾವ ಬರ್ಕೊಳ್ರಿ. ಕೋನ A, ಕೋನ B, ಕೋನ C ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ, 180 ಡಿಗ್ರಿ. ಕೋನ A ಅಂದರೆ ಎಷ್ಟು, A1. ಕೋನ B ಅಂದರೆ A2. ಕೋನ C ಅಂದರೆ A3 ಇಸ್ ಈಕ್ವಲ್ ಟು 180 ಡಿಗ್ರಿ. A1 ಅಂದರೆ A, A2 ಹೆಂಗೆ ಬರ್ಕೊತೀವಿ, A ಪ್ಲಸ್ ಡಿ ಬರ್ಕೊತೀವಿ. A3ನ A ಪ್ಲಸ್ 2D ಇಸ್ ಈಕ್ವಲ್ ಟು 180 ಡಿಗ್ರಿ. ಎಷ್ಟೇ ಆಯಿತು, 1A 1A 1A. ಸೊ ಎಷ್ಟಾಯಿತು, 3A ಆಯಿತು. ನೆಕ್ಸ್ಟು D ಪ್ಲಸ್ 2D ಎಷ್ಟಾಯಿತು, 3D ಇಸ್ ಈಕ್ವಲ್ ಟು 180 ಡಿಗ್ರಿ. 3 ಇಸ್ ದ ಕಾಮನ್, A ಪ್ಲಸ್ D ಇಸ್ ಈಕ್ವಲ್ ಟು 180 ಡಿಗ್ರಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, A ಪ್ಲಸ್ D ಇಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ 3. 3 1s 360s. ಸೊ A ಪ್ಲಸ್ D ಎಷ್ಟು ಬಂತು, 60 ಬಂತು. ನಮ್ಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ A ವ್ಯಾಲ್ಯೂ, A1 A ಅಲ್ವಾ. ಎಷ್ಟು ಡಿಗ್ರಿ ನೋಡಿ, 50 ಡಿಗ್ರಿ ಬರ್ತದೆ. 50 ಡಿಗ್ರಿ ಪ್ಲಸ್ ಡಿ ಇಸ್ ಈಕ್ವಲ್ ಟು ಎಷ್ಟಾಯಿತು, 60 ಡಿಗ್ರಿ. ಡಿ ಈಕ್ವಲ್ ಟು 60 ಮೈನಸ್ 50. 60 ಮೈನಸ್ 50 ಅಂದರೆ ಎಷ್ಟಾಯಿತು, 10 ಡಿಗ್ರಿ ಆಯಿತು. ಸೊ ಡಿ ವ್ಯಾಲ್ಯೂ ಬಂತು. ನಮ್ಗೆ ಈಗ ಏನು ಫೈಂಡ್ ಔಟ್ ಮಾಡಬೇಕು, A2 ಇಸ್ ಈಕ್ವಲ್ ಟು A ಪ್ಲಸ್ ಡಿ. ಎ ಎಷ್ಟು, 50 ಪ್ಲಸ್ 10 ಎಷ್ಟು ಡಿಗ್ರಿ ಆಯಿತು, 60 ಡಿಗ್ರಿ ಆಯಿತು. ನೆಕ್ಸ್ಟ್ A3 equal to A plus 2D. A ಎಷ್ಟು, 50 plus 2 into 10. 50 plus 2 into 10 ಅಂದರೆ 20. ಎಷ್ಟು ಡಿಗ್ರಿ ಆಯಿತು, 70 ಡಿಗ್ರಿ. A3 ಎಷ್ಟಾಯಿತು, 70 ಡಿಗ್ರಿ. A2 ಎಷ್ಟಾಯಿತು, 60 ಡಿಗ್ರಿ. ಇಲ್ಲಿ ಆ್ಯಡ್ ಮಾಡಿದ್ರೆ 50 ಪ್ಲಸ್ 60 110, 110 ಪ್ಲಸ್ 70 ಎಷ್ಟು ಬರುತ್ತೆ, 180 ಡಿಗ್ರಿ ಬರುತ್ತೆ. ಇಲ್ಲಿದೆ ನೋಡಿ. ಸೊ ಈ ತರ ಬಂದಾಗ ನೀವು ಈ ತರ ತಗೋಬೇಕು. ಇನ್ ಕೇಸ್ ಕ್ವಾಡ್ರಿಲೇಟರಲ್ ಚತುರ್ಭುಜ ಅಂತ ಕೊಟ್ಟಾಗ we can take number A1, A2, A3, A4. ಯಾಕೆ 4 ಕೋನಗಳು ಇರ್ತವೆ, ಆದ್ದರಿಂದ ನಾವೇನಂತ ತಗೋತೀವಿ, A4 ಅಂತ ತಗೊಂಡ್ವಿ, ಅಪ್ ಟು A4. ಮುಂದಿನ ಲೆಕ್ಕ ನೋಡೋಣ. How many two digit numbers are divisible by 3? ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗ ಆಗುತ್ತದೆ. ಇಲ್ಲಿ ನೋಡಿ, ಸಂಖ್ಯೆಗಳು ಇಲ್ಲಿ ಏನು ಕೊಟ್ಟಿದ್ದಾನೆ, ಕಂಡೀಷನ್ ಕೊಟ್ಟಿದ್ದಾನೆ. 2 ಡಿಜಿಟ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗೋದು, 10, 11, 12, 13. ಎಲ್ಲಿಗೆ, ಅಪ್ ಟು 99. 100 ಆದರೆ 3 ನಂಬರ್ ಸ್ಟಾರ್ಟ್ ಆಯಿತು. ಇಲ್ಲಿ ಎಷ್ಟರಿಂದ ಭಾಗ ಆಗುತ್ತೆ ಅಂತ ಕೊಟ್ಟಿದ್ದಾನೆ, ಡಿವಿಸಿಬಲ್ ಬೈ 3. 3ರಿಂದ ಭಾಗ ಆಗೋದು 10 ಆಗಲ್ಲ, 11 ಆಗಲ್ಲ, 12, 13 ಆಗಲ್ಲ, ನೆಕ್ಸ್ಟ್ 14 ಆಗಲ್ಲ, 15, 33. 3ರಿಂದ 99, 33 ಸರಿ ಭಾಗ ಆಗ್ತದೆ. ಸೊ ಈಗೇನು ಅವನೇ ಅಂತ ಬಂದಾಗ we can find out the number of the terms. A ಎಷ್ಟಿದೆ, 12 ಇದೆ. ನೆಕ್ಸ್ಟ್ ಡಿ ಯಾವ ಕೊಟ್ಟಿದ್ರೆ ಅದೇ ಬರ್ತದೆ ಕಂಡೀಷನ್. ಇಲ್ಲಿ ನೋಡ್ರಿ, 15 ಮೈನಸ್ 12 ಎಷ್ಟು ಬಂತು, 3 ಬಂತು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಂಡೀಷನ್ ಬರ್ತದೆ ಡಿವಿಸಿಬಲ್ ಬೈ ಅಂತ. ಸೊ ಈಗ ಏನಿದೆ, n is equal to A plus n minus 1 into t. A ಏನು ಗೊತ್ತು ನಮಗೆ, 99 ಕೊನೆ ಪದ. ನೆಕ್ಸ್ಟ್ A
12 ಪ್ಲಸ್ n ಮೈನಸ್ 1 ಇಂಟು ಡಿ ಎಷ್ಟು 3. 99 minus 12 is equal to n minus 1 into 3. 9 minus 2 ಅಂದ್ರೆ 7. 9 minus 1 ಅಂದ್ರೆ 8. 87 n minus 1 into 3. 87 divided by 3 is equal to n minus 1. 3 ones are 3 twos are 6. 2 ಉಳಿತು. 2 and 7 is 29. 3 nines are 20. Sorry. 3 nines are 27. 29 is equal to ಎಷ್ಟು ಬರುತ್ತೆ n minus 1. So minus 1 ಈ ಕಡೆ ಬಂದ್ರೆ 29 plus 1 is equal to n. 29 plus 1 ಎಷ್ಟಾಯಿತು 30. Therefore number of terms is 30. ಸೊ ಇದೇ ತರ ಮೂರು ಅಂಕಿ ಸಂಖ್ಯೆಗಳು ಅಂತ ಬಂದಾಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ನೀವು 100 ಇಂದ ಸ್ಟಾರ್ಟ್ ಮಾಡ್ತೀರಾ. 100 101 ಎಲ್ಲಿಗೆ 999. ನಾಲ್ಕು ಅಂಕಿಗಳು ಅಂತ ಬಂದಾಗ 1000 ಇಂದ 9999. ಸೊ ಈ ತರ ಕಂಡೀಷನ್ಸ್ ಕೊಟ್ಟಿರ್ತಾರೆ, ನೀವು ನೋಡ್ಕೊಂಡು ಅದರಲ್ಲಿ ಯಾವುದರಿಂದ ಡಿವೈಡ್ ಆಗ್ತದೆ ಅಂತ ನೋಡ್ಕೊಂಡು ನೀವು ಕ್ವಶ್ಚನ್ ಮಾಡಬೇಕು. ನೆಕ್ಸ್ಟ್ ಮೂರನೇ ಕ್ವಶ್ಚನ್, ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ. ಅವುಗಳ 100ನೇ ಪದಗಳ ನಡುವಿನ ವ್ಯತ್ಯಾಸ 100 ಆದರೆ 1000ನೇ ಪದಗಳ ನಡುವಿನ ವ್ಯತ್ಯಾಸವೇನು? 2 APs have the same common difference. The difference between their 100th term is 100. What is the difference between the 1000 terms? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, 2 APs ಕೊಟ್ಟಿದ್ದಾರೆ. ಫಸ್ಟ್ AP ಎ ಅಂತ ತಗೊಂಡಿದ್ದೀವಿ. ಸೆಕೆಂಡ್ AP ಬಿ ಅಂತ ತಗೊಂಡು. ಫಸ್ಟ್ AP ಎ ಅಂತ ತಗೊಂಡಿದ್ದೀವಿ, ಸೆಕೆಂಡ್ AP ಏನಂತ ತಗೊಂಡಿದ್ದೀವಿ ಪಿ ಅಂತ ತಗೊಂಡಿದ್ದೀವಿ. ಸೊ ಇಲ್ಲಿ ಒಂದಷ್ಟು ಕೊಟ್ಟಿದ್ದಾನೆ, ಎ 100 ಟರ್ಮ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ 100 is equal to a plus n minus 1 into d. ಸಾರಿ ಇಲ್ಲಿ n ಕೊಟ್ಟಿದಾರಲ್ವಾ, 100 ಆಯ್ತು. 100 minus 1 into d. a 100 is equal to a plus 90. ಇದು ಇಕ್ವೇಶನ್ ನಂಬರ್ 1 ಆಯ್ತು. ಸೆಕೆಂಡ್ AP ನಲ್ಲಿ ಫಸ್ಟ್ ಟರ್ಮ್ ಏನು ತಗೊಂಡಿದ್ದೀವಿ, ಬಿ ಅಂತ ತಗೊಂಡಿದ್ದೀವಿ. ಇದು ಫಸ್ಟ್ AP ನಲ್ಲಿ ಫಸ್ಟ್ ಟರ್ಮ್ ಎ ಆಯಿತು. ನೆಕ್ಸ್ಟ್ ಎ 100 is equal to ಬಿ ಪ್ಲಸ್ 100 minus 1 into d. ಎ 100 is equal to ಬಿ ಪ್ಲಸ್ 90. ಇದೇನಾಯಿತು, ಇಕ್ವೇಶನ್ ನಂಬರ್ 2 ಆಯಿತು. ಈಗೇನು ಮಾಡಬೇಕು, ಡಿಫ್ರೆನ್ಸ್ ಬಿಟ್ವೀನ್ therefore the difference between 100 terms is, ಫಸ್ಟ್ ಏನಿದೆ ಎ 100 ಇದೆ ಮೈನಸ್ ಇನ್ನೊಂದು 100 ಇದೆ. ಎ 100 is equal to ಎಷ್ಟು ಕೊಟ್ಟಿದ್ದಾನೆ, 100 ಕೊಟ್ಟಿದ್ದಾನೆ. ಎ 100 ಎಷ್ಟಾಯಿತು, ಫಸ್ಟ್ ಎ 100 ಇಕ್ವೇಶನ್ ನಂಬರ್ 1 ಎ ಪ್ಲಸ್ 90. ಸೆಕೆಂಡ್ 100 ಇಲ್ಲಿ ಎರಡು ಎ ಇದೆ ಅಂತ ಕನ್ಫ್ಯೂಷನ್ ಮಾಡ್ಕೊಬೇಡ್ರಿ ಮತ್ತೆ. ಮೈನಸ್ ಆಫ್ ಬಿ ಪ್ಲಸ್ 90 is equal to 100. ಎ ಪ್ಲಸ್ 90 ಮೈನಸ್ ಬಿ ಮೈನಸ್ 90 is equal to 100. ಪ್ಲಸ್ 90 ಮೈನಸ್ 90 ಕ್ಯಾನ್ಸಲ್. ಎ ಮೈನಸ್ ಬಿ is equal to 100. ಸೊ ದಿಸ್ ಇಸ್ ಅ ಇಕ್ವೇಶನ್ ನಂಬರ್ 1. ನೆಕ್ಸ್ಟ್ ಇದೇ ಥರ ನಾವೇನು ಮಾಡಬೇಕು, 1000 ಕಂಡುಹಿಡಿಬೇಕು. 1000 ಏನಾಯಿತು, 1000 ಟರ್ಮ್ಸ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ 1000 is equal to a plus 1000 minus 1 into d.
A1000 is equal to A plus 999D. ಇದನ್ನು ಇಕ್ವೇಶನ್ ನಂಬರ್ ಕೊಡ್ರಿ. ಸಿಮಿಲರ್ಲಿ ಅದೇನು ಮಾಡಬೇಕು, ಫಸ್ಟ್ ಟರ್ಮ್ ಎ ತಗೊಂಡಿದ್ದು, ಇನ್ನೊಂದಿದೆ ಫಸ್ಟ್ ಟರ್ಮ್ ಬಿ ಇದೆ. ಬಿ ಪ್ಲಸ್ 1000 ಮೈನಸ್ 1 ಇಂಟು ಡಿ. ಬಿ ಪ್ಲಸ್ 1000 ಅಂದರೆ 999 ಡಿ. ಇದು ಇಕ್ವೇಶನ್ ನಂಬರ್. ಆಗಲೇ 1 ಕೊಟ್ಟಿದ್ದೀವಲ್ವ, ಇದು 2 ಕೊಡ್ರಿ, ಇದು 3 ಕೊಡ್ರಿ. ಇದನ್ನ ಏನು ಮಾಡಬೇಕು, ಡಿಫ್ರೆನ್ಸ್ ಬಿಟ್ವೀನ್ 1000 ಟರ್ಮ್ಸ್ ಅಂತ ಕೇಳಿದ್ದಾರೆ. ಡಿಫ್ರೆನ್ಸ್ ಬಿಟ್ವೀನ್ 1000 ಟರ್ಮ್ಸ್ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳಿದೆ. 1000 ಟರ್ಮ್ಸ್. ಸೊ ಈಗೇನಿದೆ, A1000 ಮೈನಸ್ ಇನ್ನೊಂದು A1000. A1000 ಎಷ್ಟಿದೆ, A ಪ್ಲಸ್ 999D ಮೈನಸ್ ಆಫ್ B ಪ್ಲಸ್ 999D ಫ್ರಮ್ ಇಕ್ವೇಶನ್ ನಂಬರ್ 2 and 3. A plus 999D minus B minus into plus is minus 999D plus 199D minus 999D get cancel. A minus B ಬಂತು. So A minus B ವ್ಯಾಲ್ಯೂ ನಮ್ಗೆ ಸಿಕ್ಕಿದೆ ಫ್ರಮ್ ಇಕ್ವೇಶನ್ ನಂಬರ್ 1. A minus B ವ್ಯಾಲ್ಯೂ ಎಷ್ಟು, 100. Therefore difference between A1000 minus A1000 is equal to ಎಷ್ಟು ಬಂತು, ನಮಗೆ 100 ಬಂತು. ಸೊ ಇಲ್ಲಿ ಕ್ವಶನ್ ಏನು ಕೊಟ್ಟಿದೆ ಒಂದಷ್ಟು ನೋಡಿಕೊಂಡು ಸೊಲ್ಯೂಷನ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಸಿಗ್ತದೆ. ಮುಂದಿನ ಲೆಕ್ಕ, ಒಂದು ಸಮಾಂತರ ಶ್ರೇಣಿಯ ಪಿ ನೇ ಪದ ಕ್ಯೂ ಕೊಟ್ಟಿದ್ದಾನೆ. ಕ್ಯೂ ನೇ ಪದ ಪಿ ಆದರೆ ಎನ್ ನೇ ಪದವನ್ನು ಪಿ ಪ್ಲಸ್ ಕ್ಯೂ ಮೈನಸ್ ಎನ್ ಆಗಿರುತ್ತದೆ ಎಂದು ಸಾಧಿಸಿ. ಇಫ್ ದ ಪಿ ಟರ್ಮ್ ಆಫ್ ಆನ್ ಎ ಪಿ ಈಸ್ ಕ್ಯೂ and q term is p, then prove that nth term is a p plus q minus n. ಸೊ ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಡಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಪಿ ನೇ ಪದ ಅಂದರೆ ಎ ಪಿ ಟರ್ಮ್ ಏನು ಕೊಟ್ಟಿದ್ದಾನೆ, ಕ್ಯೂ ಕೊಟ್ಟಿದ್ದಾನೆ. ನೆಕ್ಸ್ಟ್ ಕ್ಯೂ ಟರ್ಮ್ ಎ ಕ್ಯೂ ಇಸ್ ಈಕ್ವಲ್ ಟು ಪಿ. ನೆಕ್ಸ್ಟ್ ಎ ಎನ್ ಇಸ್ ಈಕ್ವಲ್ ಟು ಏನು ಪ್ರೂವ್ ಮಾಡಬೇಕು, ಪಿ ಪ್ಲಸ್ ಕ್ಯೂ ಮೈನಸ್ ಎನ್. ಇದನ್ನ ಪ್ರೂಫ್ ಮಾಡಬೇಕು. ಸೊ ಇಲ್ಲಿ ಒಂದಷ್ಟು ಇದೆ, ಏನು, ಡಿ ಇಸ್ ಈಕ್ವಲ್ ಟು ಎ ಪಿ ಮೈನಸ್ ಎ ಕ್ಯೂ ಡಿವೈಡೆಡ್ ಬೈ ಎ ಪಿ ಮೈನಸ್ ಎ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ. ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಟಿ ಪಿ ಮೈನಸ್ ಟಿ ಕ್ಯೂ ತೊಗೊಂಡಿದ್ದೀನಿ, ನೀವು ಹೆಂಗಾದ್ರು ತೊಗೊಳ್ರಿ. ಎ ಪಿ ವ್ಯಾಲ್ಯೂ ಏನಿದೆ, ಕ್ಯೂ ಇದೆ, ಮೈನಸ್ ಎ ಕ್ಯೂ ವ್ಯಾಲ್ಯೂ ಏನಿದೆ, ಪಿ ಇದೆ, ಕೆಳಗಡೆ ಪಿ ಮೈನಸ್ ಕ್ಯೂ ಅಂದರೆ ಪಿ ಟರ್ಮ್ ಇದೆ, ನೆಕ್ಸ್ಟ್ ಕ್ಯೂ ಟರ್ಮ್ ಇದೆ ಅಂತ. ಇಲ್ಲೇನಿದೆ, ಸೇಮ್ ಇದೆ, ಬಟ್ ಏನಿದೆ, ಚೇಂಜ್ ಇದೆ, ಏನು, ಸೈನ್ಸು. ಕಾಮನ್ ಮೈನಸ್ ತೊಗೊಳ್ರಿ, ಪಿ ಮೈನಸ್ ಇರೋದು ಪ್ಲಸ್ ಪಿ ಆಯಿತು, ಪ್ಲಸ್ ಇರೋದು ಮೈನಸ್ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ. ಈಗೇನಾಯಿತು, ಪಿ ಮೈನಸ್ ಕ್ಯೂ ಕ್ಯಾನ್ಸಲ್ ಆಯಿತು, ರಿಮೈನಿಂಗ್ ಏನು ಉಳಿತು, ಡಿ ಈಕ್ವಲ್ ಟು ಮೈನಸ್ 1 ಉಳಿತು. ಡಿ ಬಂತು, ನಮಗೆ ಏನು ಫೈಂಡ್ ಔಟ್ ಮಾಡಬೇಕು, ಎ ಫೈಂಡ್ ಔಟ್ ಮಾಡಬೇಕು. ಹೆಂಗೆ, ಒಂದು ಟರ್ಮ್ ತೊಗೊಳ್ರಿ. ಈಗ ಎ ಪಿ ಇಸ್ ಈಕ್ವಲ್ ಟು ಕ್ಯೂ. ಇದನ್ನು ಎ ನಲ್ಲಿ ಬರೆದಾಗ ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಕ್ಯೂ. ಎ ಪ್ಲಸ್ ಪಿ ಮೈನಸ್ 1 ಇಂಟು ಮೈನಸ್ 1 ಇಸ್ ಈಕ್ವಲ್ ಟು ಕ್ಯೂ ಆಯಿತು. ಇಲ್ಲಿ ಎ ಪ್ಲಸ್ ಮೈನಸ್ 1 ಇಂಟು ಪಿ ಈಸ್ ಮೈನಸ್ ಪಿ ಮೈನಸ್ ಪಿ ಮೈನಸ್ 1 ಇಂಟು ಮೈನಸ್ 1 ಈಸ್ ಪ್ಲಸ್ 1 ಇಸ್ ಈಕ್ವಲ್ ಟು ಕ್ಯೂ. ನಮಗೇನು ಬೇಕಾಗಿರೋದು, ಎ ವ್ಯಾಲ್ಯೂ ಬೇಕು. ಸೊ ಎ ಇಸ್ ಈಕ್ವಲ್ ಟು ಮೈನಸ್ ಪಿ ಆ ಕಡೆ ಹೋದರೆ ಪ್ಲಸ್ ಪಿ, ಕ್ಯೂ ಆಲ್ರೆಡಿ ಇದೆ, ಪ್ಲಸ್ ಕ್ಯೂ ಪ್ಲಸ್ 1 ಈ ಕಡೆ ಬಂದರೆ ಮೈನಸ್ 1. ಇದಾಯಿತು, ಎ ವ್ಯಾಲ್ಯೂ ಬಂತು, ಏನು, ಪಿ ಪ್ಲಸ್ ಕ್ಯೂ ಮೈನಸ್ 1 ಬಂತು. ನಾವು ಇನ್ನೂ ಒಂದು ಏನು ಪ್ರೂವ್ ಮಾಡಬೇಕು, ಎ ಎನ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಬಂದಿದೆ ನಮಗೆ, ಏನು ಬಂದಿದೆ, ಪಿ ಪ್ಲಸ್ ಕ್ಯೂ ಮೈನಸ್ 1. ನೆಕ್ಸ್ಟ್ ಎನ್ ಮೈನಸ್ 1 ಇಂಟು ಮೈನಸ್ 1. ಪಿ ಪ್ಲಸ್ ಕ್ಯೂ ಮೈನಸ್ 1
plus into minus minus n, minus into minus is plus 1, plus 1 minus 1 get cancel, remaining n ಹಿಡಿತು p plus q minus n, that is the an is equal to p plus q minus n. ಸೊ ಈ ತರ ಒಂದು ಪ್ರಾಬ್ಲಮ್ ಆಲ್ರೆಡಿ ಒಂದು ಟೈಪ್ ಕೇಳಿದ್ದಾರೆ. ನೀವು ಬೇಕಾದ್ರೆ ಇದನ್ನು ಸೊಲ್ಯೂಷನ್ ಮಾಡ್ಕೋಬಹುದು. ಎ ಪಿ ಇಸ್ ಈಕ್ವಲ್ ಟು ಇದೇ ತರ ಎ ಎನ್ ಎ ಕ್ಯೂ ತಗೊಂಡ್ಬೇಕಾದ್ರೆ ಸಾಲ್ವ್ ಮಾಡ್ಕೋಬಹುದು. ನೀವು ಹೆಂಗ್ ಈಸಿ ಅನ್ಸಿದ್ರೆ ಹೆಂಗ್ ಮಾಡಿ. ನನಗೆ ಮುಂದಿನ ಲೆಕ್ಕ, ಒಂದು ಸಮಾಂತರ ಶ್ರೇಣಿಯ 7ನೇ ಪದ ಮತ್ತು 3ನೇ ಪದಗಳ ಅನುಪಾತವು 12:5 ಆಗಿದೆ. 13ನೇ ಪದ ಮತ್ತು 4ನೇ ಪದದ ಅನುಪಾತವನ್ನು ಕಂಡುಹಿಡಿಯಿರಿ. ದ ರೇಷಿಯೋ ಆಫ್ ದ 7th and 3rd term is 12:5. ಫೈಂಡ್ ದ ರೇಷಿಯೋ ಆಫ್ ದ 13th and 4th term. ಏನು ಕೊಟ್ಟಿದ್ದಾರೆ? A7 is to 12:5 ಕೊಟ್ಟಿದ್ದಾರೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು A13 is to A4 is the question mark. ಸೊ ರೇಷಿಯೋ ಅಲ್ಲಿ ಕೊಟ್ಟಾಗ ವಿ ಕ್ಯಾನ್ ರೈಟ್ ಡೌನ್ ಇನ್ ದ ಫ್ರಾಕ್ಷನ್. A7 divided by A3 is equal to 12/5. A7 ಅಂದರೆ A plus 6D divided by A plus 2D is equal to 12/5. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 5 into A plus 6D is equal to A plus 2D. 5 into A, 5A, 5 into 6 is 30D is equal to 12 into A, 12A plus 12 is 24D. 30D plus 24D ಕಡೆ ಬಂದರೆ minus 24D is equal to 12A plus 5A ಕಡೆ ಬಂದರೆ minus 5. ಏನಾಯಿತು? 30D minus 12D ಎಷ್ಟಾಯಿತು? 6D. ಈ ಕಡೆ 12A minus 5A 7A. ಸೊ 6D divided by 7A is equal to A. ಸೊ ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು? A13 divided by A4. A13 ಏನು? A plus 12D A plus 3D. A ವ್ಯಾಲ್ಯೂ ಏನು ಬಂದಿದೆ ನಮಗೆ? 6D divided by 7 plus 12D divided by 6D divided by 7 plus 3D. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 6D plus 12 into 7 is 12 7s are 84D divided by 7. Next 6D plus 7 3s are 21D divided by 7. ಸೊ ಇದನ್ನು ಆ್ಯಡ್ ಮಾಡಬೇಕು. 6D plus 84D ಅಂದರೆ 9D divided by 7. ನೆಕ್ಸ್ಟು 6D plus 21D ಅಂದರೆ 27D divided by 7. ಸೊ ಫಸ್ಟ್ ಫ್ರಾಕ್ಷನ್ ಆಗಿ ಇಟ್ಕೊಟ್ರಿ 90 divided by 7. ಸೆಕೆಂಡ್ ಫ್ರಾಕ್ಷನ್ ರೆಸಿಪ್ರೋಕಲ್ ಇಸ್ 7 divided by 21D. ಇಲ್ಲೇನಾಯಿತು? 7 7 ಗೆಟ್ ಕ್ಯಾನ್ಸಲ್, D ಗೆಟ್ ಕ್ಯಾನ್ಸಲ್, ರಿಮೈನಿಂಗ್ ಏನು ಉಳಿತು? 90 divided by 21. ಸೊ ಈಗೇನಾಯಿತು? 3 ಇಂದ ನೋಡ್ರಿ, 3 7s 3 30s. ಸೊ ಆನ್ಸರ್ ಎಷ್ಟು ಬಂತು? 30 divided by 7. Therefore A13 divided by A4 ratio is ಎಷ್ಟು ಬಂತು? 3 7s. ಒಂದು ನಿಮಿಷ, ಇಲ್ಲೇನೋ ಸ್ವಲ್ಪ ರಾಂಗ್ ಆಗಿದೆ. 21 plus 60 ಇಲ್ಲಾಗಿದೆ ನಾವು 27D. (27D divided by 7). 90D divided by 7 into 7 divided by 27D. 7 7 get cancelled, D get cancelled, 90 divided by 27. ಸೊ 9 ಇಂದ ನೋಡ್ರಿ, 9 10s 9 3s. ಸೊ ಆನ್ಸರ್ ಎಷ್ಟು ಬಂತು? 10 divided by 3. A13 divided by A4 ratio is almost 10 divided by 3. ಇಲ್ಲಿ ನೋಡ್ರಿ, ಒಂದು ಏನಾದರೂ ಒಂದು ಅಡಿಷನ್ ಮಿಸ್ ಆಗಿದೆ ಅಂದರೆ ಅಥವಾ ಸಬ್ಟ್ರಾಕ್ಷನ್ ಮಿಸ್ ಆಗಿದ್ರೆ ನಮ್ಗೆ ಆನ್ಸರ್ ಏನಾಗ್ತದೆ? ರಾಂಗ್ ಆಗ್ತದೆ. ಸೊ ಆದ್ದರಿಂದ ನೀವು ನೋಡಿಕೊಂಡು ನಿಧಾನಕ್ಕೆ ಮಾಡಿ. ನೆಕ್ಸ್ಟು ಎ ಬಿ ಸಿ ಡಿಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎ ಪ್ಲಸ್ ಇ ಇಸ್ ಈಕ್ವಲ್ ಟು ಬಿ ಪ್ಲಸ್ ಡಿ ಎಂದು ಸಾಧಿಸಿ. ಎ ಬಿ ಸಿ ಡಿಗಳು
are in AP. Prove that A plus C is equal to B plus D is equal to TC. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ 2C, A B C D ಮತ್ತೆ E ಕೊಟ್ಟಿದ್ದಾರೆ. ಅಂದರೆ ಏನಾಯ್ತು ಇಲ್ಲಿ ಫಸ್ಟ್ ಟರ್ಮ್ A ಕೊಟ್ಟಿದ್ದಾರೆ, ನೆಕ್ಸ್ಟ್ ಡಿ ಎಲ್ಲಿ ನೋಡ್ರಿ ಬಿ ಮೈನಸ್ ಎ ಒಂದು ಸೈಡ್ ಹಾಕೋಯ್ತು, ನೆಕ್ಸ್ಟ್ ಡಿ ಈಕ್ವಲ್ ಟು ಸಿ ಮೈನಸ್ ಬಿ, ನೆಕ್ಸ್ಟು ಡಿ ಈಕ್ವಲ್ ಟು ಡಿ ಮೈನಸ್ ಸಿ, ನೆಕ್ಸ್ಟ್ ಡಿ ಇಸ್ ಈಕ್ವಲ್ ಟು ಇ ಮೈನಸ್ ಡಿ. ದೇರ್ ಫಾರ್ ಡಿ ಏನಾಯಿತು ಎಲ್ಲ ಈಕ್ವಲ್ ಆಯಿತು. ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು ಸಿ ಮೈನಸ್ ಬಿ, ಡಿ ಮೈನಸ್ ಸಿ ಇಸ್ ಈಕ್ವಲ್ ಟು ಇ ಮೈನಸ್ ಡಿ. ಇಷ್ಟು ಬಂತು. ಸೊ ಈಗ ನಾವೇನು ಮಾಡೋಣ, ಕನ್ಸಿಡರ್ ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಇ ಮೈನಸ್ ಎ. ನೋಡಿರಿ ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಫಸ್ಟ್. ಯಾಕೆ ಅದು ಏನಾಗಿದೆ ಈಕ್ವೇಟ್ ಆಗಿದೆ, ಡಿಗಳು ಏನಾಗಿರ್ತವೆ ಈಕ್ವಲ್ ಆಗಿರ್ತವೆ. ಎ ಮೈನಸ್ ಡಿ ಬಂತು, ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಇ ಮೈನಸ್ ಡಿ. ಸೊ ಇದನ್ನು ಈ ಕಡೆ ಶಿಫ್ಟ್ ಮಾಡಿಕೊಡ್ರಿ, ಪ್ಲಸ್ ಡಿ ಈ ಕಡೆ ಮೈನಸ್ ಎ ಈ ಕಡೆ, ಬಿ ಪ್ಲಸ್ ಡಿ ಇಸ್ ಈಕ್ವಲ್ ಟು ಇ ಪ್ಲಸ್ ಎ. ಸೊ ದಿಸ್ ಈಸ್ ಅ ಗಿವನ್ ಫಾರ್ ಇಕ್ವೇಷನ್ ನಂಬರ್ 1. ನೆಕ್ಸ್ಟ್ ಇನ್ನೊಂದು ಕನ್ಸಿಡರ್ ಮಾಡಿರಿ, ಇನ್ನೇನು ಉಳಿದಿದೆ ಅಲ್ಲಿ, ಸಿ ಮೈನಸ್ ಬಿ ಇಸ್ ಈಕ್ವಲ್ ಟು ಡಿ ಮೈನಸ್ ಸಿ, ಸಿ ಮೈನಸ್ ಬಿ ಇಸ್ ಈಕ್ವಲ್ ಟು ಡಿ ಮೈನಸ್ ಸಿ. ಸೊ ಮೈನಸ್ ಸಿ ಈ ಕಡೆ ಬಂದರೆ ಪ್ಲಸ್ ಸಿ ಇಸ್ ಈಕ್ವಲ್ ಟು ಡಿ, ಪ್ಲಸ್ ಬಿ ಈ ಕಡೆ ಬಂದರೆ ಮೈನಸ್ ಬಿ ಈ ಕಡೆ ಬಂದರೆ ಪ್ಲಸ್ ಬಿ. ಸಿ ಪ್ಲಸ್ ಸಿ 2c ಇಸ್ ಈಕ್ವಲ್ ಟು ಡಿ ಪ್ಲಸ್ ಬಿ ಅಥವಾ ಬಿ ಪ್ಲಸ್ ಡಿ ಹೆಂಗಾದರೂ ಬರ್ಬೋದು. ಸೊ ದಿಸ್ ಇಸ್ ದ ಗಿವನ್ ಫಾರ್ ಇಕ್ವೇಷನ್ ನಂಬರ್ 2. ನೋಡಿ ಈಕ್ವೇಷನ್ ಅಲ್ಲಿ ಈ ಕಡೆ ಸೇಮ್ ಇದೆ, ಏನೋ ಒನ್ ಸೈಡ್ ಏನಿದೆ ಈಕ್ವೇಟ್ ಆಗಿದೆ. ಫ್ರಮ್ ಈಕ್ವೇಷನ್ ನಂಬರ್ 1 and 2 ಬಿ ಪ್ಲಸ್ ಡಿ ಈಕ್ವಲ್ ಆಯ್ತಲ್ವಾ. ಸೊ ಆದ್ರಿಂದ ಏನಾಗ್ತದೆ 2c ಇಸ್ ಈಕ್ವಲ್ ಟು ಇ ಪ್ಲಸ್ ಎ ಪ್ಲಸ್ ಎ. ದೇರ್ಫೋರ್ ಬಿ ಪ್ಲಸ್ ಡಿ ಈಕ್ವಲ್ ಆಯಿತು, ಎ ಪ್ಲಸ್ ಸಿ ಈಕ್ವಲ್ ಆಯಿತು, ಇಸ್ ಈಕ್ವಲ್ ಟು 2c. ಸೊ ಇದನ್ನು ಪ್ರೂಫ್ ಆಫ್ ದಿಸ್ ಪ್ರಾಬ್ಲಮ್ ಇಲ್ಲಿ ನೋಡ್ಕೋಬೇಕಷ್ಟೇ. ಇದು ಈಕ್ವಲ್ ಆಯಿತು, ಇಲ್ಲೇನಾಗಿದೆ ಬಿ ಪ್ಲಸ್ ಡಿ ಈಕ್ವಲ್ ಆಗಿದೆ, ನೆಕ್ಸ್ಟ್ ಬಿ ಪ್ಲಸ್ ಡಿ ಈಕ್ವಲ್ ಆಗಿದೆ ಒನ್ ಸೈಡ್. ಸೊ ರಿಮೈನಿಂಗ್ ಈಕ್ವಲ್ ಆಗ್ತದೆ, ಇ ಪ್ಲಸ್ ಎ ಇಸ್ ಈಕ್ವಲ್ ಟು 2c. ಸೊ ಬಿ ಪ್ಲಸ್ ಡಿ ಇದಕ್ಕೆ ಈಕ್ವಲ್ ಆಗಿದೆ ಆಲ್ರೆಡಿ. ಸೊ ಆದ್ದರಿಂದ ಇದನ್ನು ಈ ಥರ ಮಾಡ್ತೀವಿ. ನೆಕ್ಸ್ಟ್ ಸಮಾಂತರ ಶ್ರೇಣಿಯ 3, 8, 13 250 ಇದನ್ನು ಕೊನೆಯಿಂದ ಆರಂಭಿಸಿ 20ನೇ ಪದವನ್ನು ಕಂಡುಹಿಡಿಯಿರಿ. ಫೈಂಡ್ ದ 20th ಟರ್ಮ್ ಆಫ್ ದ ಲಾಸ್ಟ್ ಟರ್ಮ್ ಆಫ್ ದ ಎ ಪಿ. ಸೊ ಇಲ್ಲಿ ಒಂದು ಎ ಪಿ ಕೊಟ್ಟಿದ್ದಾನೆ, 3, 8, 13 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎರಡು ರೀತಿಯಾಗಿ ಮಾಡ್ಬೋದು, ನೋಡೋಣ. ಫಸ್ಟ್ ಮೆಥಡ್ ಎ ಎಸ್ ರಿವರ್ಸ್ ಆಗಿ ಬರೀಬೇಕು, 253, ನೆಕ್ಸ್ಟು 248. ಹೆಂಗೆ ಬರ್ಕೊಂಡು 248 ನೋಡ್ರಿ ಮೈನಸ್ ಮಾಡ್ತಾ ಇದ್ದೀವಿ, 8 ಅಲ್ಲಿ 3 ಹೋದರೆ 5, 3 ಅಲ್ಲಿ 13 ಅಲ್ಲಿ 8 ಹೋದರೆ 5. ಸೊ ಆ ಥರ ಇಲ್ಲೇನಾಯಿತು 13, 8 ಮತ್ತು 3. ಎ ಎಷ್ಟಾಯ್ತು ಈಗ 253. ನೆಕ್ಸ್ಟ್ ಡಿ ಎಸ್ ಬಂತು 248 ಮೈನಸ್ 253 ಇಸ್ ಈಕ್ವಲ್ ಟು -5. ನೆಕ್ಸ್ಟ್ ಎನ್ ಇಸ್ ದ ಎಷ್ಟನೇ ಟರ್ಮು A20 ಕೊಟ್ಟಿದ್ದಾನೆ. ನೆಕ್ಸ್ಟು A20ನ ಫೈಂಡ್ ಔಟ್ ಮಾಡಬೇಕು. ಎನ್ ಟರ್ಮ್ ಫಾರ್ಮುಲೈಸ್ ಮಾಡಿರಿ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಎಷ್ಟು 20 ಇಸ್ ಈಕ್ವಲ್ ಟು ಎ ಎಷ್ಟು ಬಂದಿದೆ ನಮಗೆ 253 ಪ್ಲಸ್ 20 ಮೈನಸ್ 1 ಇಂಟು ಡಿ ಎಷ್ಟು -5. 253 ಪ್ಲಸ್ 19 ಇಂಟು -5. 253 plus into minus is minus 19 into 9 plus into minus is minus 19 5 is 95. So 253 ಅಲ್ಲಿ 95 ಆದರೆ 13 ಅಲ್ಲಿ 5 ಹೋದರೆ 8, 4 ಇಂದ 9 ಆಗಲ್ಲ, 14 ಅಲ್ಲಿ 9 ಹೋದರೆ 5, ಆಲ್ರೆಡಿ ಒಂದು ಕ್ಯಾರಿ ತಗೊಂಡಿದ್ವಿ, ಎಷ್ಟಾಯಿತು 158. ಸೊ A20 ಎಷ್ಟು ಬಂತು 158. ನೆಕ್ಸ್ಟ್ ಅದೇ ಥರ ಈಗ ಒಂದು ಫಾರ್ಮುಲಾನೇ ಇದೆ ನೋಡಿರಿ, ಇದನ್ನೇ ತಗೊಳ್ರಿ 3, 18, 13, 253. ಸೊ ಮೊನ್ನೆ ಎ ಎನ್ ಫಾರ್ಮುಲಾ ಬರ್ಸ್ಬೇಕಾದ್ರೆ ಒಂದು ಫಾರ್ಮುಲಾ ಬರ್ಸಿದ್ದೆ,
an is equal to L minus of n minus 1 into d. ಲಾಸ್ಟ್ ಟರ್ಮ್ ಅಂತ ಕೊಟ್ಟಾಗ ರಿವರ್ಸ್ ಇಂದ ಮಾಡಬೇಕಾದ್ರೆ ಇದನ್ನು 253 ಮೈನಸ್ 20 ಮೈನಸ್ 1 ಇಂಟು ಡಿ ಎಷ್ಟು 5. ಇಲ್ಲೇ ಮೈನಸ್ ಮಾಡಿಕೊಡ್ರಿ. ಎ 3 ಇದೆ, ಎ ಯೂಸ್ ಮಾಡಲ್ಲ ಇಲ್ಲಿ. ಡಿ ಈಕ್ವಲ್ ಟು 8 ಮೈನಸ್ 3 ಇಸ್ ಈಕ್ವಲ್ ಟು 5. 253 ಮೈನಸ್ 19 ಇಂಟು 5. 19 5 ಎಷ್ಟಾಯಿತು 95 ಇಸ್ ಈಕ್ವಲ್ ಟು 158. ಸೊ ಎ 20 ಎಷ್ಟು ಬಂತು ನಮಗೆ 158. ನೋಡಿ, ಈ ಮೆಥಡು ಮತ್ತು ಈ ಮೆಥಡು ಸೇಮ್ ಬರ್ತದೆ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡಾಗ ರಿವರ್ಸ್ ತಗೋಬೇಕು, ಈ ಫಾರ್ಮುಲಾ ಯೂಸ್ ಮಾಡಿದಾಗ ಡೈರೆಕ್ಟ್ ಆಗಿ ತೊಗೊಂಡ್ರೆ ಎಲ್ ತಗೋಬೇಕಷ್ಟೆ, ಇನ್ನೇನಿಲ್ಲ. If P, Q and R the terms of an AP, ABC respectively, P ನೇ ಪದ, Q ನೇ ಪದ, R ನೇ ಪದವು ಸಮಾಂತರ ಶ್ರೇಣಿಯ ಕ್ರಮವಾಗಿ A ಮತ್ತು B ಮತ್ತು C ಗಳಾಗಿವೆ. Prove that A into Q minus R plus B into R minus B plus C into P minus Q is equal to 0. A minus B into R plus B minus C into P plus C minus A into Q is equal to 0. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಫಸ್ಟ್ ಅದನ್ನು ಬರ್ಕೋಣ. ಏನು ಕೊಟ್ಟಿದ್ದಾರೆ? P term AP is equal to ಏನು ಕೊಟ್ಟಿದ್ದಾರೆ? A ಕೊಟ್ಟಿದ್ದಾರೆ. ಸೊ ಅದನ್ನು ಹೆಂಗೆ ಬರ್ಕೋಬೋದು? ಎ ಪಿ ಇಸ್ ಈಕ್ವಲ್ ಟು ಎ ಅಂತ ಬಂದಾಗ ಫಸ್ಟ್ ಟರ್ಮ್ನ ಎ ಅಂತ ತೊಗೊಂಡಿದ್ವಿ. ಫಸ್ಟ್ ಟರ್ಮ್ನ ಎ ಅಂತ ತೊಗೊತೀವಿ, ಕ್ಯಾಪಿಟಲ್ ಎ ಅಂತ ತೊಗೊತೀವಿ, ಯಾಕೆಂದರೆ ಇಲ್ಲಿ ಎ ಇದೆ ಅದಕ್ಕೆ. ನೆಕ್ಸ್ಟ್ ಕಾಮನ್ ಡಿಫರೆನ್ಸ್, ಕಾಮನ್ ಡಿಫರೆನ್ಸ್ನ ಡಿ ಅಂತ ತೊಗೊತೀವಿ. ಎ ಪಿನ ಏನಂತ ಬರ್ಕೋಬೋದು? ಎ ಪ್ಲಸ್ ಎನ್ ಮೈನಸ್ ಅಲ್ಲ P minus 1 into D is equal to A. So this is the given equation number 1. Next second term, Q term anta ide. AQ is equal to B. A plus Q minus 1 into D is equal to B. So this is the given equation number 2. Next third one, AR is equal to C. A plus Q minus R minus R minus 1 into D is equal to C. So this is the given equation number 3. ಇಲ್ಲಿ ಬರ್ಕೊಂಡ್ಬಿಡ್ತೀವಿ. ಎ ಪಿ ಅಂತ ಕೊಟ್ಟಿದ್ದಾರೆ, ಅದನ್ನು ಏನಂತ ಬರ್ಕೊಂಡಿದ್ವಿ? ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ. ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ. ಈಕ್ವೇಷನ್ ನಂಬರ್ 1 ಆಯಿತು. ನೆಕ್ಸ್ಟ್ ಸೆಕೆಂಡ್ ಒನ್ನು, ಎ ಕ್ಯೂ ಇಸ್ ಈಕ್ವಲ್ ಟು ಬಿ. ಅದನ್ನು ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ. ಇದು ಈಕ್ವೇಷನ್ ನಂಬರ್ 2 ಆಯಿತು. ಥರ್ಡ್ ಒನ್, ಎ ಆರ್ ಇಸ್ ಈಕ್ವಲ್ ಟು ಸಿ. ಇದನ್ನು ಎ ಪ್ಲಸ್ ಆರ್ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಸಿ. ದಿಸ್ ಇಸ್ ದ ಗಿವನ್ ಈಕ್ವೇಷನ್ ನಂಬರ್ 3. ಅಲ್ಲಿ ಏನಿದೆಯೋ ಅದನ್ನು ಬರ್ಕೊಂಡಿದ್ದೀವಿ. ಈಗ ಎಲ್ ಎಚ್ ಎಸ್ ಅಲ್ಲಿ ಬರ್ಕೊತಾ ಇದ್ದೀವಿ. ಏನು ಫೈಂಡ್ ಔಟ್ ಮಾಡಬೇಕು? ಫಸ್ಟ್ ಕ್ವಶನು ಎ ಇಂಟು Q minus R plus B into R minus B plus C into P minus Q. ಈಗ A ಏನಿದೆ? A plus P minus 1 into D into Q minus R. ನೆಕ್ಸ್ಟ್ B ಏನಿದೆ? A plus Q minus 1 into D into R minus B. ನೆಕ್ಸ್ಟ್ ಥರ್ಡ್ ಒನ್ ಸಿ ಏನಿದೆ? ಎ ಪ್ಲಸ್ ಆರ್ ಮೈನಸ್ 1 ಇಂಟು ಡಿ. ರಿಮೈನಿಂಗ್ ಏನಿದೆ? ಪಿ ಮೈನಸ್. ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಷ್ಟೇ ಎ ಪ್ಲಸ್. ಸೊ ಈಗ ಏನು ಮಾಡಬೇಕು? ಎ ಕಾಮನ್ ಇರ್ತಕ್ಕಂಥದ್ದು ನೋಡ್ರಿ, ಈ ಕ್ಯೂ ಮೈನಸ್ ಆರ್ ಇಂಟು ಎ ಅಂದರೆ ಎ ಕಾಮನ್ ಇರ್ತಕ್ಕಂಥದ್ದನ್ನು ತೆಗಿತಾ ಇದ್ವಿ. ಏನಾಯಿತು? ಫಸ್ಟ್ ಅಲ್ಲಿ Q minus R, next R minus P, next P minus Q. Plus ಈಗ ಡಿ ಕಾಮನ್ ಇರ್ತಕ್ಕಂಥದ್ದು. ಡಿ ನೋಡ್ರಿ, ಪಿ ಮೈನಸ್ 1 ಮತ್ತು ಕ್ಯೂ ಮೈನಸ್ ಆರ್. ಪಿ ಮೈನಸ್ 1 ಇಂಟು ಕ್ಯೂ ಮೈನಸ್ ಆರ್
ಪ್ಲಸ್ ಇಲ್ಲಿ q ಮೈನಸ್ 1 ಇಂಟು ಆರ್ ಮೈನಸ್ ಬಿ, q ಮೈನಸ್ 1 ಇಂಟು ಆರ್ ಮೈನಸ್ ಬಿ, ಇಲ್ಲಿ r minus 1 into p minus q, r minus 1 into p minus q. ಈಗ ಏನು ಮಾಡೋದು, ಮಲ್ಟಿಪ್ಲೈ ಮಾಡೋದು. a ಇಂಟು q ಮೈನಸ್ r ಪ್ಲಸ್ r ಮೈನಸ್ p, p ಮೈನಸ್ q. ಇದು d ಇಂಟು p ಇಂಟು q ಮೈನಸ್ r, ನೆಕ್ಸ್ಟ್ ಮೈನಸ್ 1 ಇಂಟು q ಮೈನಸ್ r. ಇದೊಂದು ಗ್ರೂಪ್ ಆಯಿತು, r ಮೈನಸ್ 1. ನೆಕ್ಸ್ಟ್ ಪ್ಲಸ್ q ಇಂಟು r ಮೈನಸ್ p ಮೈನಸ್ 1 ಇಂಟು r ಮೈನಸ್ p. ನೆಕ್ಸ್ಟ್ r ಇಂಟು p ಮೈನಸ್ q ಮೈನಸ್ 1 ಇಂಟು p ಮೈನಸ್ q, ಡಬಲ್ ಬ್ರಾಕೆಟ್. ಈಗ ಪ್ಲಸ್ q ಮೈನಸ್ q ಕ್ಯಾನ್ಸಲು, ಪ್ಲಸ್ ಆರ್ ಮೈನಸ್ ಆರ್ ಕ್ಯಾನ್ಸಲ್ಲು, ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್. ಎ ಟರ್ಮ್ ಏನಾಯಿತು, 0 ಆಯಿತು. ನೆಕ್ಸ್ಟು ಡಿ ಇಂಟು, ಈಗ ಮಲ್ಟಿಪ್ಲೈ ಮಾಡೋಣ. ಪಿ ಇಂಟು ಕ್ಯೂ ಪಿ ಕ್ಯೂ, ಪಿ ಇಂಟು ಆರ್ ಪಿ ಆರ್, ಮೈನಸ್ 1 ಇಂಟು ಕ್ಯೂ ಮೈನಸ್ ಇಂಟು ಮೈನಸ್ ಪ್ಲಸ್ ಆರ್. ನೆಕ್ಸ್ಟು ಕ್ಯೂ ಇಂಟು ಆರ್ ಇಸ್ ಕ್ಯೂ ಆರ್ ಮೈನಸ್ ಪಿ ಕ್ಯೂ ಇಂಟು ಪಿ ಪಿ ಕ್ಯೂ, ಮೈನಸ್ ಇಂಟು ಆರ್ ಇಸ್ ಮೈನಸ್ ಆರ್, ಮೈನಸ್ ಇಂಟು ಮೈನಸ್ ಪ್ಲಸ್ ಪಿ. ನೆಕ್ಸ್ಟ್ r into p, pr minus r into q, rq, minus into minus p, minus into plus is plus q. ಇಲ್ಲಿ ಪ್ಲಸ್ ಪಿ ಮೈನಸ್ ಪಿ ಕ್ಯೂ ಕ್ಯಾನ್ಸಲ್ ಆಯಿತು, ಮೈನಸ್ ಪಿ ಆರು ಪ್ಲಸ್ ಪಿ ಆರ್ ಕ್ಯಾನ್ಸಲ್ ಆಯಿತು, ಮೈನಸ್ ಕ್ಯೂ ಪ್ಲಸ್ ಕ್ಯೂ ಕ್ಯಾನ್ಸಲ್ ಆಯಿತು, ಪ್ಲಸ್ ಆರು ಮೈನಸ್ ಆರ್ ಕ್ಯಾನ್ಸಲ್ ಆಯಿತು, ಪ್ಲಸ್ ಕ್ಯೂ ಆರ್ ಮೈನಸ್ ಆರ್ ಕ್ಯೂ ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿತು, ಪ್ಲಸ್ ಪಿ ಮತ್ತು ಮೈನಸ್ ಪಿ. ಇಲ್ಲೇನಾಯಿತು, ಎ ಇಂಟು 0 ಪ್ಲಸ್ ಡಿ ಇಂಟು ಓಲ್ ಟರ್ಮ್ ಇಸ್ 0. ಸೊ ಎಷ್ಟಾಯಿತು, ಎ ಇಂಟು 0 0 ಪ್ಲಸ್ 0, ಸೊ ದಟ್ ಈಸ್ ದ 0. ದೇರ್ ಫೋರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಈ ಥರ ಒಂದು ಲಿಂಕ್ ಇಟ್ಕೊಂಡು ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ ಇದೆ. ನೆಕ್ಸ್ಟ್ ಎರಡನೇ ಕ್ವಶನ್ ಇದೆ, ಅದರಲ್ಲಿ ಏನಿದೆ ಎರಡನೇ ಕ್ವಶನು, ಎ ಮೈನಸ್ ಬಿ ಇಂಟು ಆರ್. ಇಲ್ಲಿ ಎಲ್ ಎಚ್ ಎಸ್ ಕೊಟ್ಟಿದ್ದಾನೆ, ಎ ಮೈನಸ್ ಬಿ ಇಂಟು ಆರ್ ಪ್ಲಸ್ ಬಿ ಮೈನಸ್ ಸಿ ಇಂಟು ಪಿ ಪ್ಲಸ್ ಸಿ ಮೈನಸ್ ಎ ಇಂಟು ಕ್ಯೂ. ಈ ಥರ ಕೊಟ್ಟಿದ್ದಾರೆ. ಈಗ ಆಗಲೇ ತಗೊಂಡ್ಬಿಟ್ಟಿದ್ವಿ, ಏನು ಎ ಮೈನಸ್ ಬಿ ಬೇಕು. ಇಲ್ಲಿ ನಮಗೇನು ಬೇಕು, ಅಷ್ಟು ಮುಂದಕ್ಕೆ ಹೋಗಲ್ಲ ಅಂತದೆ. ಇಲ್ಲಿ ಎ ಮೈನಸ್ ಬಿ ಆಲ್ರೆಡಿ ಇಲ್ಲಿ ಬರ್ಕೊಂಡಿದ್ದೀವಿ. ಎ ಏನಿದೆ, ಎ ಮೈನಸ್ ಬಿ. ಎ ಏನಿದೆ, ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ, ಬಿ ವ್ಯಾಲ್ಯೂ ಬಂದು ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ. ಇಲ್ಲೇನಾಯಿತು, ಎ ಪ್ಲಸ್, ಇಲ್ಲಿ ಮೈನಸ್ ವಿತ್ ಬ್ರಾಕೆಟ್ ಹಾಕ್ಬೇಕು ನಾವು, ಎ ಪ್ಲಸ್ ಪಿ ಇಂಟು ಡಿ ಇಸ್ ಪಿ ಡಿ ಮೈನಸ್ ಪಿ, ಮೈನಸ್ ಇಂಟು ಎ ಇಸ್ ಮೈನಸ್ ಎ, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, ಕ್ಯೂ ಇಂಟು ಡಿ ಇಸ್ ಕ್ಯೂ ಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಡಿ. ಇಲ್ಲೇನಾಯಿತು, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿತು, ಪಿ ಮೈನಸ್ ಕ್ಯೂ ಇಂಟು ಡಿ ಉಳಿತು. ಏನಾಯಿತು, ಎ ಮೈನಸ್ ಬಿ. ನೆಕ್ಸ್ಟ್ ಸಿಮಿಲರ್ಲಿ ಬಿ ಮೈನಸ್ ಸಿ ಮಾಡಿದಾಗ, ಬಿ ಮೈನಸ್ ಸಿನೂ ಮಾಡಿದಾಗ ಇಲ್ಲೇನಾಯಿತು, ಬಿ ಪ್ಲೇಸಲ್ಲಿ ಏನಿತ್ತು, ಕ್ಯೂ ಇತ್ತು, ಸಿ ಪ್ಲೇಸಲ್ಲಿ ಏನಿತ್ತು, ಆರ್ ಇತ್ತು, ಕ್ಯೂ ಮೈನಸ್ ಆರ್ ಡಿ. ಎನ್ ಟರ್ಮ್ಸ್ ಅಷ್ಟೇ ನೋಡಿ. ನೆಕ್ಸ್ಟ್ ಸಿ ಮೈನಸ್ ಎ, ಸಿ ಮೈನಸ್ ಎ, ಸಿ ಪ್ಲೇಸಲ್ಲಿ ಆರ್ ಇತ್ತು, ಎ ಪ್ಲೇಸಲ್ಲಿ ಏನಿದೆ, ಪಿ ಟರ್ಮ್ ಇದೆ, ಇಂಟು ಡಿ ಆಯಿತು. ಇದನ್ನು ನೀವು ಬೇಕಾದ್ರೆ ಚೆಕ್ ಮಾಡಿ, ಯು ವಿಲ್ ಗೆಟ್ ಸೇಮ್ ಆನ್ಸರ್. ಸೊ ಅದನ್ನು ತಗೊಂಬಂದು ಇದು ಸಬ್ಸ್ಟಿಟ್ಯೂಟ್ ಮಾಡಿ, ಏನು ಎ ಮೈನಸ್ ಬಿ ಇಂಟು ಆರ್ ಎಷ್ಟು ಬಂತು,
ಪಿ ಯು ಮೈನಸ್ ಕ್ಯೂ ಇಂಟು ಡಿ ಆರ್ ಇದೆ. ನೆಕ್ಸ್ಟ್ ಬಿ ಮೈನಸ್ ಸಿ ಅಂದರೆ ಕ್ಯೂ ಮೈನಸ್ ಆರ್ ಇಂಟು ಡಿ ಇಂಟು ಪಿ. ನೆಕ್ಸ್ಟು ಸಿ ಇಂಟು ಸಿ ಮೈನಸ್ ಸಿ ವ್ಯಾಲ್ಯೂ ಏನು ಬಂದಿದೆ, ಆರ್ ಮೈನಸ್ ಪಿ ಇಂಟು ಡಿ ಇಂಟು ಕ್ಯೂ. ಈಗ ಮಲ್ಟಿಪ್ಲೈ ಮಾಡಿ, ಎಲ್ಲದರಲ್ಲೂ ಏನಿದೆ ಕಾಮನ್ನು, ಡಿ ಇದೆ ಕಾಮನ್ನು. ಇನ್ನೇನು ಉಳಿದಿದೆ, ಪಿ ಮೈನಸ್ ಕ್ಯೂ ಇಂಟು ಆರ್ ಉಳಿದಿದೆ ಇಲ್ಲಿ. ನೆಕ್ಸ್ಟ್ ಕ್ಯೂ ಮೈನಸ್ ಆರ್ ಇಂಟು ಇಲ್ಲೇನು ಉಳಿದಿದೆ, ಪಿ ಉಳಿದಿದೆ. ನೆಕ್ಸ್ಟ್ ಆರ್ ಮೈನಸ್ ಪಿ ಇಂಟು ಇಲ್ಲೇನು ಉಳಿದಿದೆ, ಕ್ಯೂ ಉಳಿದಿದೆ. ಡಿ ಇಂಟು ಮಲ್ಟಿಪ್ಲೈ ಮಾಡಿದ್ರೆ ಆರ್ ಇಂಟು ಪಿ ಈಸ್ ಪಿ ಆರ್, ಕ್ಯೂ ಇಂಟು ಆರ್ ಈಸ್ ಮೈನಸ್ ಕ್ಯೂ ಆರ್, ಪ್ಲಸ್ ಪಿ ಇಂಟು ಕ್ಯೂ ಈಸ್ ಪಿ ಕ್ಯೂ, ಮೈನಸ್ ಪಿ ಇಂಟು ಆರ್ ಈಸ್ ಪಿ ಆರ್, ಪ್ಲಸ್ ಆರ್ ಇಂಟು ಕ್ಯೂ ಈಸ್ ಆರ್ ಕ್ಯೂ ಮೈನಸ್ ಪಿ ಕ್ಯೂ. ಇಲ್ಲೇನಾಯಿತು, ಪ್ಲಸ್ ಪಿ ಆರ್ ಮೈನಸ್ ಪಿ ಆರ್ ಕ್ಯಾನ್ಸಲ್ ಆಯಿತು, ಮೈನಸ್ ಕ್ಯೂ ಆರ್ ಪ್ಲಸ್ ಕ್ಯೂ ಆರ್ ಕ್ಯಾನ್ಸಲ್ ಆಯಿತು, ಪ್ಲಸ್ ಪಿ ಮೈನಸ್ ಪಿ ಕ್ಯೂ ಕ್ಯಾನ್ಸಲ್. ಸೊ ಡಿ ಇಂಟು ಝೀರೋ. ಸೊ ಡಿ ಇಂಟು ಝೀರೋ ಅಂದರೆ ಎಷ್ಟು ಬಂತು, ಸೊ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಎಸ್ ಬಂತು ಝೀರೋ. ದೇರ್ಫೋರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಇಲ್ಲಿಗೆ ಪ್ರೂಫ್ ಆಯಿತು. ಸೊ ಇಲ್ಲಿವರೆಗೂ ನಾವೇನು ಮಾಡಿದ್ವಿ, ಎನ್ ಟರ್ಮ್ಸ್ ಮೇಲೆ ಲಾಸ್ಟ್ ಕ್ಲಾಸಲ್ಲಿ 10, ಈ ಕ್ಲಾಸಲ್ಲಿ 10. ಸೊ ಟೋಟಲ್ ಎಷ್ಟಾಯಿತು, 20 ಪ್ರಾಬ್ಲಮ್ಸ್ ಆಯಿತು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಮ್ ಆಫ್ ಎನ್ ಟರ್ಮ್ಸ್ ಅನ್ನೋ ಟಾಪಿಕನ್ನು ತೊಗೊಂಬರ್ತಾ ಇದ್ವಿ. ಸೊ ಇದರಲ್ಲಿ ಒಂದು 10 ಕ್ವಶನ್ಸನ್ನು ಮಾಡೋಣ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ವಿ. ಧನ್ಯವಾದಗಳು.